ಕಟ್ಟಿ 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 ಈ ರೀತಿ ನಿಲ್ಲಿಸಿದ್ದಾರೆ ಈ ಚರ್ಚ್ನ. ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಸೊ ಗೈಸ್, ಇವತ್ತು ನಾವು ನೋಡೋದಕ್ಕೆ ಹೋಗ್ತಾ ಇರುವಂಥ ಪ್ಲೇಸ್ ಬಂದುಬಿಟ್ಟು ಸೆಂಟ್ ಫಿಲೋಮಿನಾ ಚರ್ಚ್ ಅಂತ ಹೇಳ್ಬಿಟ್ಟು. ಇದನ್ನು ಸೆಂಟ್ ಫಿಲೋಮಿನಾ ಕೆಥೆಡ್ರಲ್ ಚರ್ಚ್ ಅಂತಲೂ ಕರೀತಾರೆ, ಸೆಂಟ್ ಜೋಸೆಫ್ ಚರ್ಚ್ ಅಂತಲೂ ಕರೀತಾರೆ. ತುಂಬ ಹೆಸರುಗಳಿಂದ ಕರೀತಾರೆ ಗುರು. ಇದಂತೂ ತುಂಬಾ ಫೇಮಸ್ ಆಗಿರುವಂಥ ಚರ್ಚು ನಮ್ಮ ಒಂದು ಮೈಸೂರಿನಲ್ಲಿದೆ. ಇದನ್ನು ವರ್ಲ್ಡ್ ಫೇಮಸ್ ಚರ್ಚ್ ಅಂತಲೂ ಕೂಡ ಕೂಗ್ತಾರೆ. ಎಷ್ಟು ಹೆಸರುಗಳಿದೆ ನೋಡಿ ಈ ಚರ್ಚ್ಗೆ. ಬನ್ನಿ ಒಳಗಡೆ ಹೋಗೋಣ, ಚರ್ಚ್ನ ನೋಡೋಣ ಯಾವ ರೀತಿ ಇದೆ ಒಳಗಡೆ ಈ ಒಂದು ಚರ್ಚ್ನ ವಿನ್ಯಾಸ. ಲೆಟ್ಸ್ ಗೋ ಗುರು. ಇದಂತೂ ತುಂಬಾ ಫೇಮಸ್ ಚರ್ಚು, ಮೈಸೂರಲ್ಲಿ ಅಷ್ಟೇ ಅಲ್ಲ, ವರ್ಲ್ಡ್ ಫೇಮಸ್ ಚರ್ಚ್ ಇದು. ತುಂಬಾ ಈ ಥರ ಫೇಮಸ್ ಆಗಿರೋ ಚರ್ಚ್ನ ಕಟ್ಟಿರೋ ರೀತಿ ನೋಡಿ, ನೋಡೋದಕ್ಕೆ ಈ ಕಾಲದ ಕಲ್ಲು ಬಂಡೆಗಳನ್ನು ಯೂಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಆದರೆ ಇದು ಈ ಕಾಲದ ಕಲ್ಲು ಬಂಡೆಗಳನ್ನು ಯೂಸ್ ಮಾಡಿದಂಥ ಚರ್ಚ್ ಅಲ್ಲ, ತುಂಬಾ ಹಳೇ ಕಾಲದ ಚರ್ಚ್ ಇದು. 1930ರಲ್ಲಿ ನಿರ್ಮಾಣ ಆದಂಥ ಚರ್ಚ್ ಇದು. ಅಂದರೆ ಇಲ್ಲಿಗೆ ಸರಿಸುಮಾರು 90 ವರ್ಷಗಳ ಇತಿಹಾಸ ಇರುವಂತಹ ಚರ್ಚು. ಇದನ್ನು ನಮ್ಮ ಮೈಸೂರಿನ ಮಹಾರಾಜರು ನಿರ್ಮಾಣ ಮಾಡ್ತಾರೆ. 4ನೇ ಚಾಮರಾಜೇಂದ್ರ ಒಡೆಯರು ಅವರ ಕಾಲದಲ್ಲಿ ನಿರ್ಮಾಣ ಆಗುತ್ತೆ. ಅವರು ಇದನ್ನು 1933ರಲ್ಲಿ ಅಡಿಪಾಯನ ಹಾಕ್ತಾರೆ ಚರ್ಚ್ನ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಈ ರೀತಿ ಅಡಿಪಾಯನ ಹಾಕಿದಂಥ ಚಾಮರಾಜೇಂದ್ರ ಒಡೆಯರ್ 4ನೇವರು ಅವರು ಅಡಿಪಾಯ ಹಾಕಿದ ಮೇಲೆ ಇದು 1936ರಲ್ಲಿ ತಲೆ ಎತ್ತಿ ನಿಂತ್ಕೊಳ್ಳುತ್ತೆ. ಸರಿಸುಮಾರು 4 ವರ್ಷಗಳ ಕಾಲ ಸತತವಾಗಿ ಚರ್ಚ್ನ ಕಟ್ತಾರೆ. ಕಟ್ಟಿ 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 ಈ ರೀತಿ ನಿಲ್ಲಿಸಿದ್ದಾರೆ ಈ ಚರ್ಚ್ನ. ಇಲ್ಲಿಗೆ ತುಂಬ ಜನ ಭೇಟಿ ಕೊಡ್ತಾರೆ ಗುರು. ಇದಕ್ಕೆ ಜಾತಿ ಭೇದ ಅಥವಾ ಯಾವುದೇ ಧರ್ಮ ಅಂತ ಹಾಗೆ ಹೀಗೆ ಅಂತ ಏನಿಲ್ಲ, ಎಲ್ಲ ಧರ್ಮದವರು ಕೂಡ ಬರ್ತಾರೆ. ಜಾಸ್ತಿಯಾಗಿ ಬರೋದು ಈ ಬೇರೆ ಧರ್ಮದವರು, ಚರ್ಚಿಗೆ ಬರೋದು ಕ್ರಿಶ್ಚಿಯನ್ಸ್ ಅಲ್ಲ, ಅವ್ರನ್ನ ಬಿಟ್ಟು ಬೇರೆ ಧರ್ಮದವರೇ ಜಾಸ್ತಿ ಈ ಒಂದು ಚರ್ಚ್ಗೆ ವಿಸಿಟ್ ಮಾಡ್ತಾರೆ. ಒಂಥರ ಟೂರಿಸ್ಟ್ ಅಟ್ರಾಕ್ಷನ್ ಅಂತಲೂ ಹೇಳ್ಬೋದು. ಇಲ್ಲಿ ನೋಡಿ ಒಂದು ಮೂರ್ತಿನ ನಿಲ್ಲಿಸಿದ್ದಾರೆ, ಈ ಕಡೆ ಆ ಕಡೆ 2 ಕಡೆ. ಈ ರೀತಿ ಚರ್ಚ್ಗಳೆಲ್ಲವೂ ಕೂಡ ಯೇಸು ಕ್ರಿಸ್ತರಿಗೆ ಸಮರ್ಪಣೆಯನ್ನು ಮಾಡಿರ್ತಾರೆ. ಆದರೆ ಈ ಒಂದು ಚರ್ಚನ್ನು 1926ರಲ್ಲಿ 4ನೇ ಕೃಷ್ಣರಾಜ ಒಡೆಯರ್ ಅವರ ಪ್ರತಿನಿಧಿ ಟಿಂಪು ಸುಬಾನಿ ಅಂತ ಹೇಳ್ಬಿಟ್ಟು ಅವರು ಟಿ ತುಂಬು ಚೆಟ್ಟಿ ಅನ್ನುವಂಥವರು ಪೀಟರ್ ಪಿಸಾನಿ ಅನ್ನುವಂತಹ ಚರ್ಚ್ನ ಪ್ರತಿನಿಧಿಯಿಂದ ಇದನ್ನು ಮಹಾರಾಜರಿಗಾಗಿ ಹಸ್ತಾಂತರವನ್ನು ಮಾಡಿಕೊಳ್ತಾರೆ 1926ರಲ್ಲಿ. ಆಮೇಲೆ 1926ರಲ್ಲಿ ಇದನ್ನು ಹಸ್ತಾಂತರ ಮಾಡಿಕೊಂಡಂತಹ 4ನೇ ಕೃಷ್ಣರಾಜ ಒಡೆಯರವರು ಈ ಒಂದು ಚರ್ಚನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ತಾರೆ. ಇಂಪ್ರೂವ್ ಮಾಡಿದ್ದು ಈ ರೀತಿ ನೋಡಿ, ಎಷ್ಟು ಹೈಟಲ್ಲಿ ಕಟ್ಟಿದ್ದಾರೆ. 1933ರ ಒಂದು ಬಿಲ್ಡಿಂಗ್ ಇದು, ಚರ್ಚ್ ಇದು. ಇವತ್ತಿನವರೆಗೂ ಕೂಡ ಎಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದೆ ನೋಡಿ. ನೋಡೋದಕ್ಕೆ ಈಗಿನ ಕಾಲದ ಚರ್ಚ್ಗಳ ರೀತಿ ಕಾಣಿಸುತ್ತೆ. ಇವಾಗ ಚರ್ಚ್ನ ಇತಿಹಾಸ ತಿಳ್ಕೊಂಡ್ವಿ. ಇವಾಗ ಚರ್ಚ್ ಒಳಗಡೆ ಹೋಗೋಣ. ಏನೇನಿದೆ, ಚರ್ಚ್ ಅಂದರೆ ಹೇಗಿರುತ್ತೆ, ಚರ್ಚ್ನ ವಿಶೇಷತೆಗಳೇನು, ಒಳಗಡೆ ಏನೇನು ವಾಸ್ತುಶಿಲ್ಪವನ್ನು ಈ ಒಂದು ಚರ್ಚಲ್ಲಿ ಬಿಲ್ಟ್ ಮಾಡಿದ್ದಾರೆ, ಎಲ್ಲವನ್ನ ನೋಡ್ಕೊಂಡು ಬಂದು ಹೊರಗಡೆ ಬಂದ ತಕ್ಷಣ ಮತ್ತೆ ಚರ್ಚ್ ಒಳಗಡೆ ಏನೇನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಸೆಂಟ್ ಫಿಲೋಮಿನಾ ಚರ್ಚ್ ಇದು ಮೈಸೂರಿನ ಒಂದು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದು. ಇದನ್ನು ಚರ್ಚ್ ಅನ್ನೋದಕ್ಕಿಂತ ಜಾಸ್ತಿ ಎಲ್ಲರೂ ಕೂಡ ಪ್ರವಾಸಿ ತಾಣ ಅಂತಲೇ ಕರೀತಾರೆ. ವಿದೇಶಿಗರು ಮೈಸೂರಿಗೆ ಬರಲಿ ಅಥವಾ ನಮ್ಮ ದೇಶದವರೇ ಮೈಸೂರನ್ನ ವಿಸಿಟ್ ಮಾಡಲಿ, ಈ ಚರ್ಚ್ನ ವಿಸಿಟ್ ಮಾಡಿಯೇ ಮಾಡ್ತಾರೆ. ಸೊ ಗುರು, ಒಳಗಡೆ ಹೋಗಬೇಕು ಅಂತ ಹೋದೆ, ಆದರೆ ಅಲ್ಲಿ ಏನೋ ಡೆತ್ ಆಗಿದೆ ಅಂತೆ. ಫಾದರ್ದು ಬಾಡಿ ಬಂದಿದೆ ಸರ್, ಒಳಗಡೆ ಬಿಡೋದಿಲ್ಲ, ಪ್ರೇಯರ್ ಆಗುತ್ತೆ ಈಗ, ಪ್ರೇಯರ್ ಮುಗಿಯೋವರೆಗೂ ಯಾರನ್ನೂ ಬಿಡೋದಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಸಹಕಾರ ಕೊಡಬೇಕು ಇಂಥ ಸಮಯದಲ್ಲಿ. ಹೀಗಾಗಿ ನಾನು ಒಳಗಡೆ ಹೋಗೋದಕ್ಕಾಗಲಿಲ್ಲ, ಆದರೆ ಹೊರಗಡೆಯಿಂದನೇ ನಿಂತ್ಕೊಂಡು ನೋಡ್ಬೋದು. 3 ಬಾಗಿಲಿದೆ, 3 ಬಾಗಿಲಲ್ಲಿ ಹೊರಗಡೆ ನಿಂತ್ಕೊಂಡು ನೋಡಿ ಬೇಕಾದರೆ ಅಂತಂದರು. ಅದಕ್ಕೆ ಹೊರಗಡೆ ನಿಂತ್ಕೊಂಡು ನೋಡಿದೆ.
ಇವಾಗ ಇಲ್ಲಿ ಕಾಣಿಸ್ತಾ ಇರೋದು ಇದು ಒಂದು ಬಾಗಿಲಾದರೆ ಈ ಕಡೆ ಸೈಡಲ್ಲಿ ಇನ್ನೊಂದು ಬಾಗಿಲು ಮತ್ತು ಆ ಕಡೆ ಸೈಡಲ್ಲಿ ಇನ್ನೊಂದು ಬಾಗಿಲಿದೆ. 3 ಸೈಡ್ ಬಾಗಿಲಲ್ಲಿ ನಿಂತ್ಕೊಂಡು ನೋಡಿದೆ. ಒಳಗಡೆ ಕೆಲವೊಂದಿಷ್ಟು ಮೂರ್ತಿಗಳನ್ನು ತೆಗೆದಿದ್ದಾರೆ. ಫಿಲೋಮಿನಾ ಅಮ್ಮನವರು ಅಂದರೆ ಈ ಚರ್ಚ್ ಯಾರ ಹೆಸರಲ್ಲಿದೆ ಅವರ ಮೂರ್ತಿ, ಮತ್ತು ಯೇಸು ಕ್ರಿಸ್ತರ ಮೂರ್ತಿ, ಮತ್ತು ಇನ್ನೊಂದಷ್ಟು ಮೂರ್ತಿಗಳಿದೆ. ನನಗೆ ಸರಿಯಾಗಿ ಗೊತ್ತಾಗಲಿಲ್ಲ. ಒಳಗಡೆ ಹೋದರೆ ಗೊತ್ತಾಗ್ತಿತ್ತೇನೋ, ಬಟ್ ಹೊರಗಡೆಯಿಂದ ಗೊತ್ತಾಗಲಿಲ್ಲ. ಆದರೆ ಒಂದು ಗಮನಿಸಿದ್ದೇನು ಅಂತಂದರೆ ಚರ್ಚ್ನೊಳಗಡೆ ಇರುವಂತಹ ಕೆಲವೊಂದಿಷ್ಟು ಮೂರ್ತಿಗಳ ಮೇಲೆ ಸೀರೆಗಳನ್ನು ಉಟ್ಕೊಂಡಿರುವಂಥ ಮೂರ್ತಿಗಳನ್ನು ಕೂಡ ಕೆತ್ತಿದ್ದಾರೆ. ಅಂದರೆ ಫಿಲೋಮಿನಾ ಅಮ್ಮನವರು ಆಗಿರಲಿ, ಇನ್ನೊಂದಿಷ್ಟು ಮೂರ್ತಿಗಳಾಗಿರಲಿ, ಒಳಗಡೆ ಒಂದಷ್ಟು ಮೂರ್ತಿಗಳು ಸೀರೆನ ಧರಿಸಿರುವಂಥ ಮೂರ್ತಿಗಳಿವೆ. ಅಂದರೆ ಭಾರತೀಯ ಸಂಸ್ಕೃತಿ, ಭಾರತೀಯ ಸಂಪ್ರದಾಯದ ಪ್ರಕಾರನೇ ಚರ್ಚ್ನ ನಿರ್ಮಾಣ ಆಗಿದೆ. ಮಿಶ್ರಣ ಭಾರತೀಯ ಸಂಸ್ಕೃತಿ, ಭಾರತೀಯ ಉಡುಗೆ ತೊಡುಗೆ ಮತ್ತು ಅವರ ಒಂದು ಉಡುಗೆ ತೊಡುಗೆ ಎರಡೂ ಕೂಡ ಮಿಕ್ಸ್ ಮಾಡಿರುವಂಥ ಮೂರ್ತಿಗಳು. ಹೀಗಾಗಿ ಅದೊಂದು ಸ್ಪೆಷಲ್ ಅಂತ ಅನ್ನಿಸ್ತು ಈ ಚರ್ಚಲ್ಲಿ ಒಳಗಡೆ ನೋಡಿದಾಗ. ಹೊರಗಡೆ ಅಂತೂ ನೀವು ನೋಡಿದ್ದೀರಿ, ಇವಾಗಲೂ ಕೂಡ ನೋಡ್ತಾನೆ ಇದ್ದೀರಿ. ಇವಾಗ ನನ್ನ ಹಿಂದ್ಗಡೆ ಕಾಣ್ತಾ ಇರೋದು ಬಿಗ್ ಕ್ಲಾಕ್ ಟವರ್ ಅಂತ ಕರೀತಾರೆ. ಇದಕ್ಕೆ ಕನ್ನಡದಲ್ಲಿ ದೊಡ್ಡ ಗಡಿಯಾರ ಅಂತಾರೆ. ಈ ಒಂದು ಬಿಗ್ ಕ್ಲಾಕ್ ಟವರ್ನ ವಿಶೇಷತೆ ಏನು ಅಂತ ಕೇಳಿದ್ರೆ, ಇದು ಇವತ್ತಿಗೂ ಕೂಡ ವರ್ಕಲ್ಲಿದೆ. ಅಲ್ಲಿ ಒಳಗಡೆ ಕನ್ನಡದ ಅಂಕಿಗಳನ್ನು ಬಳಸಲಾಗಿದೆ. ಅದು ತುಂಬಾ ಖುಷಿಯಾಗುವಂಥ ವಿಚಾರ. ಇವಾಗ ಟೈಮ್ ಬಂದುಬಿಟ್ಟು 9:35 ಅಲ್ಲೂ ಕೂಡ ಅಷ್ಟೇ ಆಗಿದೆ. ಇಲ್ಲೆಷ್ಟಿದೆಯೋ ಟೈಮ್ ಕರೆಕ್ಟಾಗಿ ಒಳ್ಳೆ ಕಂಡೀಷನಲ್ಲಿ ವರ್ಕ್ ಆಗ್ತಾ ಇರುವಂಥ ವಾಚ್ ಟವರು. ಈ ವಾಚ್ ಟವರ್ ಬಂದುಬಿಟ್ಟು ಅಶೋಕ ರೋಡಲ್ಲಿದೆ. ಹಾಗೆ ಮುಂದೆ ಹೋದರೆ ಮೈಸೂರು ಪ್ಯಾಲೇಸ್ನ ಕನೆಕ್ಟ್ ಮಾಡುತ್ತೆ. ನಮಗೆ ಹಿಂದ್ಗಡೆ ಮೈಸೂರು ಪ್ಯಾಲೇಸ್ ಕಾಣಿಸ್ತಾ ಇದೆ ನೋಡಿ, ಅದನ್ನು ಕನೆಕ್ಟ್ ಮಾಡುತ್ತೆ. ಇದು ಬಂದುಬಿಟ್ಟು ಅಶೋಕ ರೋಡು ಕಡೆ ಎಲ್ಲ ಮಾರ್ಕೆಟ್ ಏರಿಯಾ. ಈ ಒಂದು ಕ್ಲಾಕ್ ಟವರ್ನ ಏನು ಅಂತ ಕೇಳಿದ್ರೆ, ಈ ಕ್ಲಾಕ್ ಟವರನ್ನು ಮೈಸೂರು ಪ್ಯಾಲೇಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವರ್ಕರ್ಸ್ ಎಲ್ಲ ಸೇರಿಬಿಟ್ಟು ದುಡ್ಡನ್ನ ಕಲೆಕ್ಟ್ ಮಾಡಿಬಿಟ್ಟು ಕಟ್ಟಿಸ್ತಾರೆ. ಕಟ್ಟಿಸೋದಕ್ಕೆ ಮೇನ್ ರೀಸನ್ ಬಂದುಬಿಟ್ಟು 4ನೇ ಕೃಷ್ಣರಾಜ ಒಡೆಯರವರು 25 ವರ್ಷ ತಮ್ಮ ಆಳ್ವಿಕೆಯನ್ನು ಪೂರೈಸಿದರ ಸವಿ ನೆನಪಿಗಾಗಿ ಈ ಒಂದು ಕ್ಲಾಕ್ ಟವರ್ನ ಕಟ್ಟಿಸಿದ್ರು. ಅಂದಿನಿಂದ ಇಂದಿನವರೆಗೂ ಕೂಡ ವರ್ಕಿಂಗಲ್ಲಿದೆ. ಕನ್ನಡದ ಅಂಕಿಗಳಿರೋದು ತುಂಬ ವಿಶೇಷವಾಗಿರುವಂಥದ್ದು. ಗುರು, ಇವಾಗ ನನ್ನ ಹಿಂದ್ಗಡೆ ಕಾಣ್ತಾ ಇರೋ ಸ್ಟ್ಯಾಚು ಬಂದು ಚಾಮರಾಜೇಂದ್ರ ಒಡೆಯರ್ರವರ ಸ್ಟ್ಯಾಚು ಅಂತ. ಈ ಒಂದು ಸ್ಟ್ಯಾಚ್ಯೂನ ಕಟ್ಟಿಸಿದ್ದು ಚಾಮರಾಜೇಂದ್ರ ಒಡೆಯರವರ ನಿಧನ ನಂತರ. ಅಂದರೆ ಇದನ್ನು ಕಟ್ಟಿಸಿದ್ದು ಆಗಿನ ಕಾಲದ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಂಥ ವ್ಯಕ್ತಿ. ಈ ಒಂದು ಮೂರ್ತಿನ ಇಂಗ್ಲೆಂಡ್ನಿಂದ ತರಿಸ್ಕೊಂಡು ಬಂದಿದ್ದಂಥದ್ದು ಇದು. ಅಂದರೆ ಅಲ್ಲಿಂದ ರೆಡಿ ಮಾಡಿಸಿ ತೊಗೊಬರ್ತಾರೆ ಮೂರ್ತಿನ. ತೊಗೊಂಡು ಬಂದಾಗ ಚಾಮರಾಜೇಂದ್ರ ಒಡೆಯರವರ ಪತ್ನಿ ಅಂದರೆ ಮಹಾರಾಣಿಯವರಿಗೆ ಇದು ಮೂರ್ತಿ ಇಷ್ಟ ಆಗೋದಿಲ್ಲ. ಅದಕ್ಕೆ ಮೂರ್ತಿಯ ತಲೆಯ ಭಾಗವನ್ನು ಚೇಂಜ್ ಮಾಡ್ತಾರೆ. ಚೇಂಜ್ ಮಾಡಿ ಇಲ್ಲಿನ ಸ್ಥಳೀಯ ದಿವಾನರಾಗಿದ್ದಂಥವ್ರ ಕಡೆಯಿಂದ ಅದನ್ನು ಬೇರೆ ಮಾಡಿಸಿದಾಗ ಅದು ಇಷ್ಟ ಆಗುತ್ತೆ. ಆಮೇಲೆ ಈ ಒಂದು ಮೂರ್ತಿನ ಪ್ರತಿಷ್ಠಾಪನೆ ಮಾಡಿಸ್ತಾರೆ. ಆದರೆ ಇಲ್ಲಿರುವಂತಹ ಈ ಒಂದು ಮೂರ್ತಿ ಜಾಯಿಂಟ್ ಮಾಡಿದ್ದು ಅಂತ ನಮಗೆ ಗೊತ್ತಾಗಲ್ಲ. ಏನಕ್ಕೆಂದರೆ ಆ ರೀತಿ ಇದನ್ನು ಜಾಯಿಂಟ್ ಮಾಡಿದ್ದಾರೆ. ಒಂದೇ ಶಿಲೆ ಅನ್ನೋ ರೀತಿಯಲ್ಲಿ ಈ ಒಂದು ಮೂರ್ತಿನ ಜಾಯಿಂಟ್ ಮಾಡಿರೋದು. ವಿಶೇಷವಾಗಿ ಮೂರ್ತಿಯ ಒಂದು ಕೆತ್ತನೆ ಮಾಡಿರೋದು ಲಂಡನ್ನ ರಾಯಲ್ ಅಕಾಡೆಮಿಲಿದ್ದಂಥ ಒಂದು ಬಳಪದ ಕಲ್ಲನ್ನು ತರಿಸ್ಬಿಟ್ಟು ಈ ಒಂದು ಮೂರ್ತಿನ ಕೆತ್ತನೆ ಮಾಡಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಇದು ಚಾಮರಾಜೇಂದ್ರ ಒಡೆಯರವರು ಮೈಸೂರು ಸಂಸ್ಥಾನಕ್ಕೆ ತುಂಬಾ ಮೈಸೂರು ಸಂಸ್ಥಾನದಲ್ಲಿ ಇದು ಚಾಮರಾಜೇಂದ್ರ ಒಡೆಯರವರು ಮೈಸೂರು ಸಂಸ್ಥಾನಕ್ಕೆ ಕೊಡುಗೆಯನ್ನು ಕೊಟ್ಟರು ಅನ್ನೋ ಕಾರಣಕ್ಕೆ ಅವರ ಸವಿ ನೆನಪಿಗಾಗಿ ಕಟ್ಟಿಸಿರುವಂಥ ಒಂದು ಸರ್ಕಲ್ಲು. ಇದು ಬಂದುಬಿಟ್ಟು ಆಲ್ಬರ್ಟ್ ರೋಡು ಮತ್ತು ಈ ಕಡೆ ಅಶೋಕ ರೋಡು. ಈ ಕಡೆಯಿಂದ ಬರ್ತಾ ಇರೋದು ಇದು ಅಶೋಕ ರೋಡು. ಈ ಎರಡೂ ರೋಡನ್ನು ಜಾಯಿಂಟ್ ಮಾಡುವಂಥ ಒಂದು ಸರ್ಕಲ್ ಇದು. ಈ ಕಡೆ ನಾವು ನೋಡಿದ್ರೆ ನಮಗೆ ಇಲ್ಲಿ ಬಿಗ್ ಕ್ಲಾಕ್ ಟವರ್ ಕಾಣಿಸುತ್ತೆ. ಈ ಕಡೆ ಮುಂದೆ ಹೋದರೆ ಇದು ಅಶೋಕ ರೋಡು.
ಇದು ಆಲ್ಬರ್ಟ್ ಸರ್ಕಲ್, ಇದು ಆಲ್ಬರ್ಟ್ ರೋಡ್, ಇದು ಚಾಮರಾಜೇಂದ್ರ ಸರ್ಕಲ್. ಗುರು, ಇವಾಗ ನೀವು ನನ್ನ ಹಿಂದ್ಗಡೆ ನೋಡ್ತಾ ಇರೋದು ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ಹೇಳ್ಬಿಟ್ಟು ಅವರ ಒಂದು ವೃತ್ತ ಇದು. ಯದುವಂಶದ ರಾಜರ ತುಂಬಾ ಪ್ರಮುಖವಾದಂಥ ವ್ಯಕ್ತಿ, ತುಂಬಾ ಪ್ರಬಲವಾದಂತಹ ಮಹಾರಾಜ ಅಂತಂದರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ಹೇಳ್ಬೋದು. ಇವರ ಕಾಲಾವಧಿಯಲ್ಲಿ ಮೈಸೂರನ್ನು ಸುವರ್ಣಯುಗ ಅಂತ ಕರೆದ್ರು. ಇವರ ಕಾಲಾವಧಿಯಲ್ಲಿ ಮೈಸೂರನ್ನು ಜಗತ್ತಿನ ಅತಿ ಉತ್ತಮ ಆಡಳಿತ ರಾಜ್ಯ ಅಂತ ಕರೆದ್ರು. ಇವರ ಕಾಲದಲ್ಲಿ ಮೈಸೂರನ್ನು ಜಗತ್ತಿನ ಅತ್ಯುತ್ತಮ ರಾಜ್ಯ ಅಂತ ಕರೆದ್ರು. ಇವರ ಅವಧಿಯಲ್ಲಿ ಮೈಸೂರು ತುಂಬಾ ಇಂಪ್ರೂವ್ ಆಗಿದೆ. ಇವತ್ತು ಜನ ಮೈಸೂರಿನಲ್ಲಿ ಜೀವನ ಮಾಡ್ತಾ ಇರೋರು, ಮತ್ತು ಇವತ್ತು ಮೈಸೂರು ಇಷ್ಟೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅದಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದು ಇವರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇದಷ್ಟೇ ಅಲ್ಲದೆ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮಹಾತ್ಮ ಗಾಂಧೀಜಿಯವರಿಂದ ಸನ್ಮಾನವನ್ನು ಕೂಡ ಪಡೆದುಕೊಳ್ತಾರೆ. ಅತ್ಯುತ್ತಮ ಅಹಿಂಸವಾದಿ, ಅತ್ಯುತ್ತಮ ಆಡಳಿತಗಾರ ಅಂತ ಹೇಳ್ಬಿಟ್ಟು. ಆಮೇಲೆ ಮದನ ಮೋಹನ ಮಾಳವೀಯ ಅವರು ಕೂಡ ಈ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾರಾಜರಿಗೆ ಧಾರ್ಮಿಕ ಸದ್ಗುಣಿ ಅಂತ ಹೇಳ್ಬಿಟ್ಟು ಬಿರುದನ್ನು ಕೊಡ್ತಾರೆ. ತುಂಬ ಬಿರುದುಗಳು, ತುಂಬ ಪ್ರಶಸ್ತಿಗಳು, ತುಂಬ ಹೆಸರುಗಳು, ಜಗತ್ತಿನ ಉದ್ದಗಲಕ್ಕೂ ಮೈಸೂರನ್ನು ಪರಿಚಯ ಮಾಡಿದಂತಹ ಮಹಾರಾಜ ಅಂತಲೇ ಹೇಳ್ಬೋದು. ಅವರ ಒಂದು ಸವಿ ನೆನಪಿಗಾಗಿ ಕಟ್ಟಿಸಿರುವಂತಹ ಈ ಒಂದು ವೃತ್ತ ಇವತ್ತು ತುಂಬಾ ದೊಡ್ಡದಾಗಿ ಬೆಳೆದುಕೊಂಡಿದೆ. ಸುತ್ತಮುತ್ತಲೂ ಕೂಡ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಮಧ್ಯದಲ್ಲಿ ಸರ್ಕಲ್ಲು, 4 ರೋಡ್ಗಳನ್ನು ಸೇರಿಸುವಂಥ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಸರ್ಕಲು. ಅವರ ಹೆಸರು ಕೂಡ ಕೃಷ್ಣರಾಜ ಒಡೆಯರ್, 4ನೇ ಕೃಷ್ಣರಾಜ ಒಡೆಯರು ಅಂತ. ಈ ರೋಡ್ಗಳನ್ನು ಸೇರಿಸ್ತಾ ಇರೋದು ಕೂಡ 4. ತುಂಬಾ ವಿಶೇಷವಾಗಿರುವಂಥ ಒಂದು ಹಿಸ್ಟ್ರಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು.